ಈಗ ಆರ್ಥಿಕ ತಜ್ಞರು, ಹೂಡಿಕೆ ತಜ್ಞರು ಶ್ರೀಯುತ ರುದ್ರಮೂರ್ತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರುದ್ರಮೂರ್ತಿ ಅವರೇ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಿ? ನಮಸ್ತೆ ರಾಘವ್ ಅವರೇ, ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ನೀವು ಮಾತನಾಡ್ತೀರಾ ಅಂತ ಹೇಳಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋ ವಿಶ್ವಾಸ ನಮಗೆಲ್ಲ. ಈಗ ಬಹಳಷ್ಟು ದಿನಗಳಿಂದ ನೀವು ಕೂಡ ಸಾಕಷ್ಟು ಒಂದು ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಈಗ ನಮ್ಮ ಜನರು ಸುಲಭವಾಗಿ, ನಮ್ಮ ವೀಕ್ಷಕರು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ನೀವು ಏನು ಸಲಹೆ ಕೊಡ್ತೀರಿ ಈ ಸಂದರ್ಭದಲ್ಲಿ? ಅಂದರೆ ಅದು ಚಿನ್ನ ಬೆಳ್ಳಿ ಅಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿಯವರು ಆಡಿದ ಮಾತಿನಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾಗಿ ಈಗ ಏನು ಷೇರು ಮಾರುಕಟ್ಟೆ ಇರಬಹುದು, ಚಿನ್ನ ಬೆಳ್ಳಿ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಇನ್ಫ್ಲೇಷನ್ ಆಗಿದೆ ಅನ್ನೋದು ಗೊತ್ತಿದೆ. ಸೊ ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗುವ ನಿಟ್ಟಿನಲ್ಲಿ ನೀವು ಮಾತನಾಡಬೇಕು ಅನ್ನೋದು ನನ್ನ ಕೋರಿಕೆ. ಓವರ್ ಟು ಯು. ಮೊದಲನೇದಾಗಿ ರಾಘವ್ ಅವರೇ, ಇಲ್ಲಿ ಅಮೆರಿಕ ಮತ್ತೆ ಇರಾನ್ ಇಸ್ರೇಲ್ ನಡುವೆ ನಡೀತಿರುವ ಯುದ್ಧಕ್ಕೂ ನರೇಂದ್ರ ಮೋದಿಗೂ ಏನೂ ಸಂಬಂಧ ಇಲ್ಲ. ಈ ಯುದ್ಧ ಏನು ಟ್ರಂಪ್ ಅವ್ರು ಶುರು ಮಾಡಿದ್ರು, ಇರಾನ್ ಇಷ್ಟೊಂದು ಪ್ರತಿಯುತ್ತರ ಕೊಡ್ತಾರೆ ಅಂತ ಅವರು ಕೂಡ ಖಂಡಿತ ಊಹಿಸಿರ್ಲಿಲ್ಲ. ಈಗ ಈ ಯುದ್ಧ ಹತ್ತತ್ರ 74-75 ದಿವಸಗಳ ಕಾಲದಿಂದನೂ ನಡೀತಾನೆ ಬರ್ತಾ ಇದೆ. ಇದರಿಂದ ಮುಖ್ಯವಾಗಿ ಏನಾಗಿದೆ ಅಂದ್ರೆ ಕಚ್ಚಾ ತೈಲದ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರಿ ಪ್ರಮಾಣದ ಏರಿಕೆಯನ್ನ ಕಂಡಿದೆ. $60 ಇದ್ದಂತಹ ಕಚ್ಚಾ ತೈಲದ ಬೆಲೆಗಳು 3 ತಿಂಗಳ ಹಿಂದೆ ಈಗ ನಿಮಗೆ ಹತ್ತತ್ರ $105, $110 ಪ್ರತಿ ಬ್ಯಾರೆಲ್ಗಿದೆ. $120-125 ಹೋಗಿತ್ತು. ಅಂದ್ರೆ 80%-100% ಏರಿಕೆಯನ್ನ ಕಚ್ಚಾ ತೈಲದ ಬೆಲೆಗಳಲ್ಲಿ ಕಳೆದ 3 ತಿಂಗಳಿಂದ ನೋಡ್ತಾ ಇದ್ದೀವಿ. ಭಾರತ ದೇಶ ಕಚ್ಚಾ ತೈಲವನ್ನ ಮುಖ್ಯವಾಗಿ ಆಮದು ಮಾಡ್ಕೊಳುತ್ತೆ. ಮತ್ತೆ ನಮ್ಮ ಇಂಪೋರ್ಟ್ ಬಿಲ್ ಏನಿದೆ ಅದರಲ್ಲಿ 30% ಭಾಗ ಬರೋದು ಕಚ್ಚಾ ತೈಲದಿಂದಾನೇ ಇಂಪೋರ್ಟ್ ಬಿಲ್ ಆಗೋದು. ಅಂದ್ರೆ ನೀವು ಕಚ್ಚಾ ತೈಲದ ಆಮದನ್ನ ಏನಾನ ಕಂಪ್ಲೀಟ್ ಆಗಿ ಝೀರೋ ಮಾಡಿದ್ರೆ ನಿಮ್ಮ ಇಂಪೋರ್ಟ್ ಬಿಲ್ 30% ಕಡಿಮೆ ಆಗ್ಬಿಡುತ್ತೆ. ಅದೇ ಹೈಯೆಸ್ಟ್ ಇಂಪೋರ್ಟ್ ಭಾರತ ದೇಶ ಮಾಡೋದು. ಇದನ್ನ ಹೊರತುಪಡಿಸಿದ್ರೆ ಸೆಕೆಂಡ್ ಹೈಯೆಸ್ಟ್ ಇಂಪೋರ್ಟ್ ಯಾವ್ದು ಮಾಡ್ತೀವಿ ನಾವು ಅಂದ್ರೆ ಗೋಲ್ಡ್. ಚಿನ್ನದ ಆಮದು ನಾವೇನ್ ಮಾಡ್ತೀವಿ, ಅದು ಕಳೆದ ವರ್ಷ ಹತ್ತತ್ರ 700 ಟನ್ಗಳ ಚಿನ್ನವನ್ನ ಆಮದು ಮಾಡಿದೀವಿ. ಹಾಗೂ ನಾವು ರೂಪಾಯಿನ ಮೌಲ್ಯದಲ್ಲಿ ನೋಡೋದಾದ್ರೆ ಹತ್ತತ್ರ 7,000 ಕೋಟಿ ರೂಪಾಯಿಗಳಷ್ಟು ಚಿನ್ನವನ್ನ ಆಮದು ಮಾಡಿದ್ದೇವೆ, ಅಥವಾ $72 ಬಿಲಿಯನ್ ಚಿನ್ನವನ್ನ ನಾವು ಆಮದು ಮಾಡಿದ್ದೇವೆ. ಸೊ ಚಿನ್ನ ಇಷ್ಟೊಂದು ಆಮದು ಮಾಡಿರೋದ್ರಿಂದ ಏನಾಗ್ತಾ ಇದೆ, ನಮ್ಮ ಇಂಪೋರ್ಟ್ ಬಿಲ್ಲಿನ ಸೆಕೆಂಡ್ ಹೈಯೆಸ್ಟ್ ಯಾವುದು ಆಗತ್ತೆ ಕಚ್ಚಾ ತೈಲ ಆದ ನಂತರ ಅಂದ್ರೆ ಅದು ಚಿನ್ನ ಆಗತ್ತೆ. ಸೊ ಹಾಗಾಗಿ ಮೋದಿ ಅವರು ಮೊದಲನೇದಾಗಿ ಹೈದರಾಬಾದ್ ಅಲ್ಲಿ ಅವರ ಭಾಷಣದಲ್ಲಿ ಜನರಿಗೆಲ್ಲರಿಗೂ ಒಂದು ಕಾಷನ್ ಕೊಟ್ರು, ಒಂದು ಸಂದೇಶವನ್ನ ಕೊಟ್ರು. ಆದ್ರೆ ಇದನ್ನ ಪಾಲನೆ ಮಾಡಿ ಅಂದ್ರು. ಅವಾಗ ಮುಖ್ಯವಾಗಿ ಏನು ಕಚ್ಚಾ ತೈಲದ ಬಳಕೆಯನ್ನ ಮಿತವಾಗಿ ಮಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸ್ ಗಳನ್ನ ಉಪಯೋಗಿಸಿ ಅನ್ನೋದು ಒಂದಾದ್ರೆ, ಎರಡನೇದಾಗಿ ಚಿನ್ನದ ಖರೀದಿಯನ್ನ 1 ವರ್ಷ ಮುಂದೂಡಿ ಅಂದ್ರು. ಹಾಗೂ 3ನೇ ಮುಖ್ಯ ಪಾಯಿಂಟ್ ಏನು ಅಂದ್ರೆ ಈ ಫಾರಿನ್ ಟೂರ್ಸ್ ಅಥವಾ ವಿದೇಶಿ ಪ್ರಯಾಣವನ್ನ ಖಂಡಿತವಾಗ್ಲೂ ಕಡಿಮೆ ಮಾಡಿ. ಇದು ಹೇಳೋದಕ್ಕೆ ಕಾರಣ ಏನು ಅಂದ್ರೆ, ನೀವು ಕಚ್ಚಾ ತೈಲವನ್ನ ಸಂಪೂರ್ಣವಾಗಿ ಆಮದು ಮಾಡ್ಕೊಂತೀರಾ, ಚಿನ್ನವನ್ನು ಸಂಪೂರ್ಣವಾಗಿ ಆಮದು ಮಾಡ್ಕೊಂತೀರಾ, ಮತ್ತೆ ವಿದೇಶಿ ಪ್ರಯಾಣ ಮಾಡುವಾಗ್ಲೂ ಕೂಡ ಡಾಲರ್ಗಳಲ್ಲೇ ಪೇಮೆಂಟ್ ಕೊಡಬೇಕು. ಸೊ ಇದು ಎಲ್ಲಾ ಕಾರಣಗಳಿಂದ ಏನಾಗುತ್ತೆ ಅಂದ್ರೆ ರೂಪಾಯಿನ ಮೌಲ್ಯ ಭಾರಿ ಪ್ರಮಾಣದ ಕುಸಿತವನ್ನೂ ಕೂಡ ಕಂಡಿದ್ದೀವಿ. $1 $80, $82 ಇದ್ದಿದ್ದು ಇವಾಗ $1 ನಿಮಗೆ $95.50 ಆಗಿದೆ. ಸೊ ಈ ರೂಪಾಯಿನ ಮೌಲ್ಯದ ಕುಸಿತವನ್ನ ನೀವು ತಡೆಗಟ್ಟಬೇಕು ಅಂದ್ರೆ ಕಚ್ಚಾ ತೈಲವನ್ನ ನಾವು ಆಮದು ಕಡಿಮೆ ಮಾಡಬೇಕು, ಮಿತವಾಗಿ ಬಳಸಬೇಕು, ಚಿನ್ನದ ಆಮದನ್ನು ಕೂಡ ಕಡಿಮೆ ಮಾಡಬೇಕು, ಹಾಗೂ ಕೊನೆಯದಾಗಿ ವಿದೇಶಿ ಪ್ರಯಾಣವನ್ನು ಕೂಡ ನಾವು ಕಂಪ್ಲೀಟ್ ಆಗಿ ನಿಲ್ಲಿಸಬೇಕಿಲ್ಲ, ಕಡಿಮೆ ಮಾಡಬೇಕು. ಈ ಕರೆಯನ್ನ ಮೋದಿ ಅವ್ರೇನ್ ಕೊಟ್ರು ಹೈದರಾಬಾದ್ ಅಲ್ಲಿ. ಈಗ ನೇರವಾಗಿ ಇದೆಲ್ಲ ಆದ ನಂತರ ಚಿನ್ನದ ಆಮದು ಶುಲ್ಕವನ್ನೇ ಜಾಸ್ತಿ ಮಾಡಿದ್ರು. ಅಂದ್ರೆ ಮುಂಚೆ ಇದ್ದಂತಹ ಚಿನ್ನದ ಆಮದು ಶುಲ್ಕ 6% ಇತ್ತು, ಇವಾಗ ಅದನ್ನ 15%ಗೆ ಮಾಡಿದ್ದಾರೆ. ಸೊ ಅಂದ್ರೆ 9% ಆಮದು ಶುಲ್ಕ ಜಾಸ್ತಿ ಆಗಿದೆ. ಪ್ರತಿ ಗ್ರಾಮ್ಗೆ ಚಿನ್ನ ಇದರಿಂದ ಹತ್ತತ್ರ $1,300 ಪ್ರತಿ ಗ್ರಾಮ್ಗೆ ಚಿನ್ನ ಇವತ್ತಿಂದ ಜಾಸ್ತಿ ಆಗಿದೆ. ಬೆಳ್ಳಿ ಹತ್ತತ್ರ $25,000 ಇಂದ $30,000 ಪ್ರತಿ ಕೆಜಿಗೆ ಈ ಆಮದು ಶುಲ್ಕ ಜಾಸ್ತಿ ಆಗೋದ್ರಿಂದ ಆಗಿದೆ. ಇದು ಬರೀ ಭಾರತ ದೇಶದಲ್ಲಿ ಮಾತ್ರ ಚಿನ್ನ ಬೆಳ್ಳಿ ಆಮದು ಶುಲ್ಕ ಜಾಸ್ತಿ ಆಗಿರೋದ್ರಿಂದ ಬರೀ ಭಾರತ ದೇಶದಲ್ಲಿ ಮಾತ್ರ ಚಿನ್ನ ಬೆಳ್ಳಿ ಆಮದು ಶುಲ್ಕ ಜಾಸ್ತಿ ಆಗಿರೋದ್ರಿಂದ $1,350 ಪ್ರತಿ ಗ್ರಾಮಕ್ಕೆ ಚಿನ್ನ ಜಾಸ್ತಿ ಆಗಿದೆ. ಹತ್ತತ್ರ $25,000-30,000 ಬೆಳ್ಳಿ ಜಾಸ್ತಿ ಆಗಿದೆ. ಯಾವುದೇ ವಿಶ್ವದಲ್ಲಿ ಯಾವುದೇ ರೀತಿಯಾದಂತಹ ಚಿನ್ನ ಬೆಳ್ಳಿ ಬೆಲೆಗಳಲ್ಲಿ ಈ ಆಮದು ಶುಲ್ಕದಿಂದ ವಿಶ್ವದಲ್ಲಿ ಚಿನ್ನ ಬೆಳ್ಳಿ ಬದಲಾವಣೆ ರೇಟ್ಗಳಲ್ಲಿ ಆಗಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಯಾರ್ಯಾರು ಚಿನ್ನ ಕೊಂಡ್ಕೋಬೇಕು ಅಂತಿದಾರೋ
ಅವರು ಖಂಡಿತ ಈ ಆಮದು ಶುಲ್ಕ ಜಾಸ್ತಿ ಆಗಿರೋದ್ರಿಂದ ಚಿನ್ನದ ಬೆಲೆ, ಬೆಳ್ಳಿಯ ಬೆಲೆ ಇಂಡೈರೆಕ್ಟ್ ಆಗಿ ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಚಿನ್ನ ಬೆಳ್ಳಿ ಖರೀದಿಯನ್ನ ಕಡಿಮೆ ಮಾಡೋದಕ್ಕೋಸ್ಕರ ಇಂಥ ನೀತಿಯನ್ನ ಅನೌನ್ಸ್ ಮಾಡಿದ್ದಾರೆ. ಇದರಿಂದ ರೂಪಾಯಿನ ಮೌಲ್ಯದ ಕುಸಿತವನ್ನ ತಡೆಗಟ್ಟೋದಕ್ಕೆ ಮುಖ್ಯವಾಗಿ ತಗೊಂಡಿರುವಂತಹ ಮೊದಲನೇ ಮೇಜರ್ ಸ್ಟೆಪ್. ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ಖಂಡಿತವಾಗ್ಲೂ ಈಗ ಆಲ್ರೆಡಿ 10,000 ಕೋಟಿ ಪ್ರತಿ ದಿವಸಕ್ಕೆ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳಿಗೆ ನಷ್ಟ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಪೆಟ್ರೋಲ್ ಡೀಸೆಲ್ ದರಗಳನ್ನ ಒಂದು 10 ರೂಪಾಯಿಂದ 15 ರೂಪಾಯಿ ಏರಿಕೆ ಪ್ರತಿ ಲೀಟರ್ಗೆ ಯಾವುದೇ ಕ್ಷಣದಲ್ಲೂ ಈ ನ್ಯೂಸ್ ಬರ್ಬೋದು. ಒಟ್ಟಿಗೆನೆ ಒಂದೇ ದಿವಸ ಎಲ್ಲ ಅನೌನ್ಸ್ಮೆಂಟ್ ಕೊಟ್ರೆ ಜನರಿಗೆ ತಡ್ಕೊಳಕ್ ಆಗಲ್ಲ ಅಂತ ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಓಕೆ, ಇದರ ಜೊತೆಗೆ ಷೇರು ಮಾರುಕಟ್ಟೆಯನ್ನ ಅವಲಂಬಿಸಿ ಅವರ ಒಂದು ವ್ಯವಹಾರ ನಡೆಸ್ತಾ ಇರುವಂತವರಿಗೆ ತಮ್ಮ ಕಿವಿ ಮಾತೇನು? ನೋಡಿ, ಷೇರುಪೇಟೆ ನನ್ನ ಪ್ರಕಾರ ಈ ಯುದ್ಧ ಇಮಿಡಿಯೇಟ್ ಆಗಿ ನಿಂತರೂ ಕೂಡ ಇದರಲ್ಲಿ ಆಗಿರುವಂತಹ ಡ್ಯಾಮೇಜ್ ಏನಿದೆ ಅದನ್ನ ಖಂಡಿತವಾಗ್ಲೂ ಇನ್ನ ಒಂದು 3 ತಿಂಗಳು 6 ತಿಂಗಳು ತಡ್ಕೊಳೋದಕ್ಕೆ ಬೇಕಾಗುತ್ತೆ. ಆದ್ರೆ ಇವಾಗ ಯುದ್ಧನೇ ಇನ್ನ ನಿಲ್ತಿಲ್ದೇ ಇರೋದ್ರಿಂದ ನನ್ನ ಪ್ರಕಾರ ಶೇರ್ ಮಾರ್ಕೆಟ್ ಇನ್ನೊಂದು 3 ಮಂತ್ಸ್ 6 ಮಂತ್ಸ್ ಯಾವುದೇ ರೀತಿಯಾದ ದಿಢೀರ್ ಏರಿಕೆ ಕಾಣುವ ಲಕ್ಷಣಗಳು ಖಂಡಿತ ಇಲ್ಲ. ಆದ್ರೆ ಇಂಥ ಸಮಯದಲ್ಲಿ ನಿಮಗೆ ಡಿಸ್ಕೌಂಟ್ ಸೇಲ್ ನಡೀತಿರೋದ್ರಿಂದ ಹಂತವಾಗಿ ಚೂರು ದುಡ್ಡನ್ನ ಉತ್ತಮವಾದ ಶೇರ್ಗಳನ್ನ ಖಂಡಿತ ಕೊಂಡ್ಕೊಳ್ಳುವ ಮುಖಾಂತರ ಈಗ ಹೂಡಿಕೆ ಮಾಡಿದ್ರೆ ಮುಂದಿನ 2 ವರ್ಷ 3 ವರ್ಷದಲ್ಲಿ ಜನ ಲಾಭ ಮಾಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಮಾರ್ಕೆಟ್ ಯಾವಾಗ್ಲೂ ಬಿದ್ದಾಗ ನೀವು ಖರೀದಿ ಮಾಡಬೇಕು, ಮೇಲಿದ್ದಾಗ ಮಾರಾಟ ಮಾಡಬೇಕು. ಅದ್ರ ಉಲ್ಟಾ ನಾರ್ಮಲಿ ರಿಟೇಲ್ ಪೀಪಲ್ ಮಾಡೋದ್ರಿಂದ ಅವ್ರು ನಷ್ಟ ಮಾಡ್ಕೊಂತಾರೆ. ಸೊ ಹಾಗಾಗಿ ಈಗಿನ ಸಮಯದಲ್ಲಿ ಎಸ್ಪೆಷಲಿ ಮೆಟಲ್ಸಿನ ಶೇರ್ಗಳು ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ. ಇವಾಗ ಹಿಂಡಾಲ್ಕೋ, ವೇದಾಂತ, ಸೈಲ್, ಟಾಟಾ ಸ್ಟೀಲ್ ಈ ತರ ಮೆಟಲ್ಸಿನ ಕ್ಷೇತ್ರದ ಶೇರ್ಗಳನ್ನ ಖಂಡಿತವಾಗ್ಲೂ ಇಂಥ ಸಮಯದಲ್ಲಿ ಖರೀದಿ ನಿಧಾನವಾಗಿ ಹಂತವಾಗಿ ಮಾಡಬಹುದು. ಅದೇ ರೀತಿ ಎನರ್ಜಿ ಅಂಡ್ ಪವರ್ ಸೆಕ್ಟರ್ ಆಗಿರ್ಬೋದು, ಕೋಲ್ ಆಗಿರ್ಬೋದು. ನಾನು ಆಯಿಲ್ ಮಾರ್ಕೆಟಿಂಗ್ ಕಂಪನಿ ಬಗ್ಗೆ ಮಾತಾಡ್ತಿಲ್ಲ. ಎನರ್ಜಿ ಅಂಡ್ ಪವರ್ ಅಂದ್ರೆ ಇವಾಗ ಉದಾಹರಣೆಗೆ JSW ಎನರ್ಜಿ ಆಗಿರ್ಬೋದು, ಟಾಟಾ ಪವರ್, NTPC ಆಗಿರ್ಬೋದು. ಈ ಪವರ್ ಟ್ರಾನ್ಸ್ಮಿಷನ್ ಮತ್ತೆ ಪವರ್ ಜನರೇಷನ್ ಕಂಪನಿಗಳೇನಿದೆ, ಈ ತರ ಉತ್ತಮವಾದಂತಹ ಕ್ಷೇತ್ರದಿಂದ ಉತ್ತಮವಾದ ಶೇರ್ಗಳ ಆಯ್ಕೆ ಮಾಡಿದಾಗ ಅದನ್ನ ನೀವು ಇಂಥ ಸಮಯದಲ್ಲಿ ಖರೀದಿ ಮಾಡಿದ್ರೆ ಮುಂದಿನ 2-3 ವರ್ಷಕ್ಕೆ ದೀರ್ಘಾವಧಿಗೆ ಅದರಿಂದ ಲಾಭ ಆಗುವ ಸಂದರ್ಭಗಳು ಜಾಸ್ತಿ ಇದೆ. ಇದರ ಪರಿಣಾಮ ಸದ್ಯದ ಈ ಚಿನ್ನ ಬೆಳ್ಳಿ ಅಥವಾ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುವ ನಿಟ್ಟಿನಲ್ಲಿ ದಿನನಿತ್ಯದ ಜೀವನದ ಮೇಲೂ ಕೂಡ ಖಂಡಿತವಾಗ್ಲೂ ಹೊರೆ ಆಗೋದ್ರಲ್ಲಿ ಅನುಮಾನ ಇಲ್ಲ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಹೀಗಾಗಿ ಅದನ್ನು ಯಾವ ರೀತಿ ಅದಕ್ಕೆ ಪರ್ಯಾಯ ಮಾರ್ಗಗಳೇನಾದರೂ ಇದ್ದಾವೆ? ಯಾಕಂತ ಹೇಳಿದ್ರೆ ಎಲ್ಲವೂ ರಿಲೇಟೆಡ್. ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಆಹಾರದ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಒಂದು ಹೋಟೆಲ್ನಲ್ಲಿ ಒಂದು ತಿಂಡಿ ತಿನಿಸಿನ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಏನಾದರೂ ಒಂದಿಷ್ಟು ನಮಗೆ ಬೆಳಕನ್ನು ಚೆಲ್ಬಹುದಾ ರುದ್ರಮೂರ್ತಿ ಅವರೇ? ಖಂಡಿತವಾಗ್ಲು ರಾಘವ್ ಅವರೇ, ಇವಾಗ ಏನಾಗುತ್ತೆ, ಯಾವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ, ಯಾವಾಗ LPG ಬೆಲೆ ಜಾಸ್ತಿ ಆಗುತ್ತೋ ಆಟೋಮ್ಯಾಟಿಕ್ ಆಗಿ ಮೊದಲು ಏನಾಗುತ್ತೆ, ಸಾಗಾಣಿಕೆ ವೆಚ್ಚ ಅಥವಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾವಾಗ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೋ ಇಮಿಡಿಯೇಟ್ ಆಗಿ ಪ್ರತಿನಿತ್ಯ ಬಳಸುವಂತಹ ವಸ್ತುಗಳು ಅಂದ್ರೆ ಹಾಲು, ಮೊಸರು, ಗೋಧಿ, ಅಕ್ಕಿ, ರಾಗಿ, ಅದೇ ರೀತಿ ಹಣ್ಣು, ತರಕಾರಿ ಇದೆಲ್ಲದರ ಬೆಲೆಗಳಲ್ಲೂ ಕೂಡ ನಾವು ಏರಿಕೆಯನ್ನ ಕಾಣ್ತೀವಿ. ಸೊ ಯಾವಾಗ ಇದೆಲ್ಲಾ ಬೆಲೆಗಳು ಬರೀ ಫುಡ್ ಒಂದೇ ಅಲ್ಲ, ಬರೀ ಎನರ್ಜಿ ಮತ್ತೆ ಕ್ರೂಡ್ ಆಯಿಲ್ ಬೆಲೆಗಳು ಮಾತ್ರ ಅಲ್ಲ, ಈಗ ಇಂಡೈರೆಕ್ಟ್ ಆಗಿ ಏನಾಗ್ತಾ ಇದೆ, ಈ ವೆಸ್ಟ್ ಏಷ್ಯಾ ಕ್ರೈಸಿಸ್ ಅಥವಾ ಈ ಯುದ್ಧದಿಂದ ನಮಗೆ ಫರ್ಟಿಲೈಸರ್ ಬೆಲೆಗಳು ಕೂಡ ಜಾಸ್ತಿ ಆಗಿದೆ. ಹಾಗೂ ಎಡಿಬಲ್ ಆಯಿಲ್ ಅಥವಾ ಅಡಿಗೆ ಅನಿಲದ ಬೆಲೆಯೂ ಕೂಡ ಜಾಸ್ತಿ ಆಗಿದೆ. ಸೊ ಈ ಯುದ್ಧದಿಂದ ಮೈನ್ ಎಫೆಕ್ಟ್ ಆಗಿ ಕಚ್ಚಾ ತೈಲ, ಎಡಿಬಲ್ ಆಯಿಲ್ ಮತ್ತೆ ನಾನು ಇವಾಗ ತಾನೇ ಹೇಳ್ದಂಗೆ ಫರ್ಟಿಲೈಸರ್ ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ ಅವಾಗ ನೀವು ಹೇಳ್ದಂಗೆನೆ ಒಂದ್ ಕಡೆ ಪ್ರತಿನಿತ್ಯ ಬಳಸುವ ವಸ್ತುಗಳು, ಫುಡ್ಡು, ಈ ಆಹಾರ ಪದಾರ್ಥಗಳು ಇದೆಲ್ಲದರ ಬೆಲೆ ಜಾಸ್ತಿ ಆದ್ರೆ ಏನಾಗುತ್ತೆ, ಇನ್ಫ್ಲೇಷನ್ ಆಟೋಮ್ಯಾಟಿಕ್ ಆಗಿ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಇಂಟ್ರೆಸ್ಟ್ ರೇಟ್ ಅಥವಾ ಬಡ್ಡಿ ದರ ಜಾಸ್ತಿ ಆಗುತ್ತೆ. ಸೊ ಯಾರ್ಯಾರು ಬ್ಯಾಂಕ್ FD ಗಳನ್ನ ಮಾಡಬೇಕು ಅಂತಿರ್ತಾರೆ ಅಥವಾ ಆ ಕಡೆ ಹೂಡಿಕೆಗಳನ್ನ ಮಾಡಿದಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ಅವ್ರಿಗೆ ಒಂಚೂರು ಬೆನಿಫಿಟ್ ಖಂಡಿತವಾಗ್ಲೂ ಸಿಗುತ್ತೆ. ಆದ್ರೆ ನನ್ನ ಪ್ರಕಾರ ಮುಂದಿನ ದಿನಗಳಲ್ಲಿ ನೋಡಿ, ಇದು ಮೋದಿ ಅಥವಾ ರಾಹುಲ್ ಗಾಂಧಿ ಮಾಡಿರುವಂತಹ ಯುದ್ಧ ಅಲ್ಲ. ಸೊ ಇದಕ್ಕೆ ಪೊಲಿಟಿಕಲಿ ಯಾವುದೇ ರೀತಿಯಾದ ಕನೆಕ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಮೋದಿ ಇವತ್ತು ಟ್ರಂಪ್ ಹೇಳ್ಬಿಟ್ಟು ಇರಾನ್ ಇಸ್ರೇಲ್ ನಡುವೆ ಯುದ್ಧ ಮಾಡಿದ್ದಾಗಿರ್ಲಿ ಅಥವಾ ಯಾವುದೇ ಇದಕ್ಕೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲ. ಸೊ ಕೆಲವರು ಜನ ಏನ್ ಮಾಡ್ತಾರೆ, ಕಲ್ಪನೆ ಮಾಡ್ಕೊಂಡು ಸುಮ್ನೆ ಮೋದಿ ಬಂದು 13 ವರ್ಷ ಆಯ್ತು, ಹಿಂಗಾಯ್ತು ಹಂಗಾಯ್ತು, ಮೋದಿ ಏನು ಮಾಡ್ಲಿಲ್ಲ, ಸುಮ್ನೆ ಏನೋ ಒಂದ್ ಮಾತಾಡ್ತಾ ಇರ್ತಾರೆ. ಹಾಗಿದ್ರೆ ಈಗ ಈ ಎಲ್ಲದಕ್ಕೂ ಯುದ್ಧ ಒಂದೇ ಕಾರಣನಾ ಸದ್ಯದ ಸ್ಥಿತಿಗೆ?
ಖಂಡಿತವಾಗ್ಲೂನು ನೋಡಿ, ಭಾರತ ದೇಶ ಏನಾನ ಕಚ್ಚಾ ತೈಲವನ್ನ ನಾವೇ ಪ್ರೊಡ್ಯೂಸ್ ಅಥವಾ ಎಕ್ಸ್ಪ್ಲೋರೇಷನ್ ನಮ್ಮ ದೇಶದಲ್ಲೇ ಸಾಕಷ್ಟು ಮಾಡಿ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿರ್ಲಿಲ್ಲ ಅಂದಿದ್ರೆ, ಅಥವಾ ಸಂಪೂರ್ಣವಾಗಿ ಆಲ್ಟರ್ನೇಟಿವ್ ಫ್ಯೂಯಲ್ ಅಂತ ನಾವೇನ್ ಕರಿತೀವಿ, ಸೋಲಾರ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬ್ಯಾಟರೀಸ್ ಗಳಾಗಿರ್ಬೋದು, ಗ್ರೀನ್ ಹೈಡ್ರೋಜನ್ ಆಗಿರ್ಬೋದು, ಈ ತರ ನಾವ್ ಈ ಪರ್ಯಾಯ ವ್ಯವಸ್ಥೆಯನ್ನ ಮುಂಚೆನೆ ಕಂಡುಕೊಂಡಿದ್ರೆ ಈ ಕಚ್ಚಾ ತೈಲದ ಬೆಲೆಗಳು ಎಷ್ಟೇ ಏರಿಕೆ ಆದ್ರೂ ಅದರಿಂದ ನಮ್ಗೇನು ಇಂಪ್ಯಾಕ್ಟ್ ಆಗ್ತಾ ಇರ್ಲಿಲ್ಲ. ಆದ್ರೆ ಇದರ ಕಡೆ ನಾವು ಆಲ್ರೆಡಿ ಗಮನ ಕೊಟ್ಟು ಆ ಬದಲಾವಣೆಗೆ ಏನೇನು ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಬಟ್ ಅದು ಟೈಮ್ ತಗೊಳುತ್ತೆ. ಈ ಫಾಸಿಲ್ ಫ್ಯೂಯಲ್ ಅಂತ ನಾವೇನ್ ಕರಿತೀವಿ, ಪೆಟ್ರೋಲ್ ಡೀಸೆಲ್ ಅನ್ನ, ಅದರಿಂದ ನಾವು ಈ ಕಡೆ ಬೇರೆ ಎನರ್ಜಿ ಎಲೆಕ್ಟ್ರಿಫಿಕೇಶನ್ ಈ ಕಡೆ ಗಮನ ಆಲ್ರೆಡಿ ಕೊಡ್ತಾ ಇದೀವಿ. ಆದ್ರೆ ಇದು ಚೇಂಜ್ ಆಗೋದಕ್ಕೆ ಇನ್ನ ಒಂದ್ 5 ರಿಂದ 10 ವರ್ಷ ಅದು ಟೈಮ್ ಬೇಕಾಗತ್ತೆ. ಅಲ್ಲಿವರೆಗೂ ನಮ್ಗೆ ಇದರ ಹೊಡೆತ ಖಂಡಿತವಾಗ್ಲೂ ಬೀಳುತ್ತೆ. ಸೊ ಹಾಗಾಗಿ ಮುಖ್ಯ ಕಾರಣ ಅಥವಾ ನಂಬರ್ 1 ಕಾರಣ ಇದೆಲ್ಲ ಆಗ್ತಿರೋದಕ್ಕೆ ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕ ನಡುವೆ ಯುದ್ಧವೇ ಕಾರಣ ಅಂತ ಕ್ಲಿಯರ್ ಆಗಿ ಹೇಳ್ತೀನಿ. ಬಹಳ ಸೊಗಸಾಗಿ ಅರ್ಥಪೂರ್ಣವಾಗಿ ಸರಳವಾಗಿ ನೀವು ನಿಮ್ಮ ಆ ಒಂದು ಜ್ಞಾನವನ್ನು ನಮಗೆ ಕೊಟ್ರಿ. ಇಲ್ಲಿ ಜನರಿಗೆ ಸುಲಭವಾಗಿ ಅರ್ಥ ಆಗುವಂಗೆ ತಿಳಿಸ್ತಾ ಇದ್ರಿ. ಹಾಗೆ ವಿಸ್ತೃತವಾಗಿ ನಿಮ್ಮ ಜೊತೆ ನಾವು ಮಾತನಾಡಬೇಕು, ಅದಕ್ಕೆ ನೀವು ಅವಕಾಶ ಕೊಡ್ತೀರಿ ಅಂತ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ರುದ್ರಮೂರ್ತಿಯವರ ಮಾತುಗಳಾಗಿದ್ದು ಬಹಳ ನಿಖರವಾಗಿ ಹೇಳಿದರು. ಇಲ್ಲಿ ರಾಜಕಾರಣಿಗಳ ಅವರ ವಾಕ್ಚಾತುರ್ಯ, ಸಂಘರ್ಷ, ಅವರ ತಂತ್ರ, ಕುತಂತ್ರ, ಸ್ಟ್ರಾಟಜಿಗಳೆಲ್ಲವನ್ನ ಬದಿಗೊತ್ತಿ, ಯಾಕಂತ ಹೇಳಿದ್ರೆ ದಿನನಿತ್ಯ ನಮ್ಮ ಜೀವನ ನಾವೇ ಮಾಡಬೇಕಲ್ವೇನ್ರಿ. ಹಾಗಾಗಿ ಯಾರ್ಯಾರನೋ ದೂಷಣೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಕೆಲಸ ಆಗಲ್ಲ. ಹಾಗಾಗಿ ಒಂದಿಷ್ಟು ಏನು ಸಲಹೆ ಸೂಚನೆಗಳಿದ್ದಾವೆ ಅದನ್ನು ಪಾಲನೆ ಮಾಡೋಣ ಅಂತ ಹೇಳ್ತಾ